ಎಲ್ಲ ಆತ್ಮೀಯ 7ನೇ ವರ್ಗದ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಮೈಸೂರು ಒಡೆಯರು ಎಂಬ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನಾವು ಚಿಕ್ಕದೇವರಾಜ ಒಡೆಯರ್ ಅವರಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಯನ್ನು ನೋಡಿ ಈಗ ನಾವು ಡೈರೆಕ್ಟಾಗಿ ಎಲ್ಲಿಗೆ ಬರೋಣ ಅಂತಂದರೆ 3ನೇ ಕೃಷ್ಣರಾಜ ಒಡೆಯರ್ ಟಿಪ್ಪು ಸುಲ್ತಾನನ ಮರಣಾನಂತರ ಈ ಮೈಸೂರು ಇತಿಹಾಸದಲ್ಲಿ ಹೋರಾಟದ ಯುಗ ಮುಕ್ತಾಯಗೊಂಡಂತೆ ಕಂಡಿತು. ಈ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಮೈಸೂರು ಸಂಸ್ಥಾನನ ವಶಪಡಿಸ್ಕೊಂಡ್ರು. ಅದನ್ನು 4 ಭಾಗಗಳಾಗಿ ಬ್ರಿಟಿಷರು ಅವರ ಮಿತ್ರರಾದ ಮರಾಠರು ನಿಜಾಮರು 3 ಭಾಗಗಳನ್ನ ಹಂಚ್ಕೊಂಡ್ರು. ಈ ಉಳಿದ ಒಂದು ಭಾಗವನ್ನು ಮೈಸೂರು ಒಡೆಯರಿಗೆ ಬಿಟ್ಟುಕೊಟ್ರು. ಅಲ್ಲದೆ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರವನ್ನ ಅಧಿಕಾರಕ್ಕೆ ತಂದರು. ಇವರು ಇನ್ನೂ 5 ವರ್ಷದ ಬಾಲಕನಾಗಿದ್ದಾಗ ಈ ಆಡಳಿತವನ್ನು ಯಾರಿಗೆ ನಿರ್ವಹಿಸಕ್ಕೆ ಕೊಟ್ಟರು ಅಂತಂದರೆ ನಾವು ಕಳೆದ ಅವಧಿಯಲ್ಲಿ ನೋಡಿದ ಹಾಗೆ ಈ ದಿವಾನರಾಗಿರ್ತಕ್ಕಂತಹ ಪೂರ್ಣಯ್ಯನವರಿಗೆ ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಅಧಿಕಾರವನ್ನು ಕೊಟ್ಟರು. ಅನಂತರ ಈ 3ನೇ ಕೃಷ್ಣರಾಜ ಒಡೆಯರವರು ಶಿವಮೊಗ್ಗ ಜಿಲ್ಲೆಯ ಬಿದನೂರು ಪ್ರದೇಶದಲ್ಲಿ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲ ಎಂಬ ಕಾರಣದಿಂದಾಗಿ ಈ ಬ್ರಿಟಿಷರು 1831ರಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತಂದರು. ಹಾಗಾದರೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಕಮಿಷನರ್ ಅವರು ಇಲ್ಲಿ ಬಂದಾರ? ಮೊದಲದಾಗಿ ಮಾರ್ಕ್ಸ್ ಕಬ್ಬನ್ 1834ರಿಂದ 1861. ಮಾರ್ಕ್ಸ್ ಕಬ್ಬನ್ ರಾಜ್ಯದಲ್ಲಿ ಅನೇಕ ಆಡಳಿತಾತ್ಮಕ ಸುಧಾರಣೆಯನ್ನು ಜಾರಿಗೆ ತಂದರು. ಅವುಗಳಲ್ಲಿ ಪ್ರಮುಖವಾಗಿ ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದರು. ಮೈಸೂರನ್ನು ಅನೇಕ ಆಡಳಿತದ ಘಟಕಗಳಾಗಿ ವಿಭಾಗ ಮಾಡಿದರು. ಅವುಗಳನ್ನು ಸೂಪರಿಂಟೆಂಡೆಂಟ್ ಮೇಲ್ವಿಚಾರಣೆ ಆಯಿತು. ಆಡಳಿತ ಘಟಕಗಳನ್ನ ಜಿಲ್ಲೆಗಳು ತಾಲೂಕುಗಳನ್ನಾಗಿ ವಿಭಾಗ ಮಾಡಲಾಯಿತು. ಏನು ಮಾಡಿದ್ರು ಅಂದರೆ ಹಲವಾರು ರೀತಿಯಾಗಿರ್ತಕ್ಕಂತಹ ಸುಧಾರಣೆಗಳನ್ನು ಜಾರಿಗೆ ತರಲು ಈ ಮಾರ್ಕ್ಸ್ ಕಬ್ಬನ್ ಏನು ಮಾಡ್ತಾರೆ ಅಂತಂದ್ರೆ ಪ್ರಾರಂಭ ಮಾಡಿದರು. ಇವರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಬೆಂಗಳೂರಿನೊಳಗೆ ಬೆಂಗಳೂರಿನೊಳಗೆ ಏನು ಮಾಡ್ತಾರೆ ಅಂತಂದರೆ ಕಬ್ಬನ್ ಪಾರ್ಕ್ ಎಂಬತಕ್ಕಂತಹ ಉದ್ಯಾನವನ ನಾವು ನೋಡ್ತೀವಿ. ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್. ಈ ಲಾಲ್ಬಾಗನ್ನು ನಿರ್ಮಾಣ ಮಾಡಿದಂಥವ್ರು ಹೈದರ್ ಅಲಿ ಆದರೆ ಈ ಕಬ್ಬನ್ ಪಾರ್ಕನ್ನು ಉದ್ಯಾನವನವನ್ನು ನಿರ್ಮಾಣ ಮಾಡಿದವರು ಮಾರ್ಕ್ಸ್ ಕಬ್ಬನ್. ಇವರು ಹೊಸ ರಸ್ತೆಗಳನ್ನ ಜಾರಿಗೆ ತರೋದಾಗಿರ್ಬೋದು, ಮತ್ತು ಜಿಲ್ಲೆಗಳು ಮತ್ತು ತಾಲೂಕುಗಳನ್ನು ವಿಭಾಗ ಮಾಡೋದಾಗಿರ್ಬೋದು, ಮತ್ತು ಈ ಪೊಲೀಸ್ ಇಲಾಖೆಯನ್ನು ಇನ್ನೊಂದು ಸ್ವಲ್ಪ ಉತ್ತಮವಾಗಿ ಸಂಘಟನೆ ಮಾಡೋದಾಗಿರ್ಬೋದು, ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಈ ಮಾರ್ಕ್ಸ್ ಕಬ್ಬನ್ ಜಾರಿಗೆ ತಂದರು. ಹೊಸ ರಸ್ತೆಗಳು ನಿರ್ಮಾಣಗೊಂಡು ಅದರ ಪರಿಣಾಮದಿಂದ ರಾಜ್ಯದ ಎಲ್ಲ ಪ್ರಮುಖ ಪಟ್ಟಣಗಳು ಬೆಂಗಳೂರಿನೊಂದಿಗೆ ನೇರ ಸಂಪರ್ಕ ಹೊಂದಿದವು. ಅಂಗಿನ ಒಂದು ಅವಧಿಯಲ್ಲಿ ಇವರು 1834ರಿಂದ 1861ರ ಒಂದು ಅವಧಿಯಲ್ಲಿ ಈ ಸಾರಿಗೆ ವ್ಯವಸ್ಥೆ ಅಷ್ಟೇನು ಪ್ರಮುಖವಾಗಿರಲಿಲ್ಲ. ಯಾವಾಗ ಮಾರ್ಕ್ಸ್ ಕಬ್ಬನ್ ಆಡಳಿತವನ್ನು ನಡೆಸ್ಕೊಂಡು ಹೊಂಟರು ಆವಾಗ ಪ್ರಮುಖ ಪಟ್ಟಣ ಯಾವುದು ಅಂತ ಕೇಳಿದರೆ ಬೆಂಗಳೂರು. ಈ ಬೆಂಗಳೂರಿನಿಂದ ನಿರಂತರವಾಗಿ ಆಯಾ ಜಿಲ್ಲೆಗಳಿಗೆ, ಆಯಾ ಪ್ರದೇಶಗಳಿಗೆ, ಆಯಾ ತಾಲೂಕುಗಳಿಗೆ ನೇರವಾಗಿ ಏನಾಯ್ತಪ್ಪ ಅಂತಂದ್ರೆ ರಾಜ್ಯದ ಪ್ರಮುಖ ಪಟ್ಟಣಗಳು ಬೆಂಗಳೂರಿನೊಂದಿಗೆ ನೇರ ಸಂಪರ್ಕವನ್ನು ಪಡೆದವು. ಸೇತುವೆಗಳು ಸಹಿತ ಏನು ಮಾಡಿದ್ರಪ್ಪ ಅಂತಂದ್ರೆ ನಿರ್ಮಾಣ ಮಾಡಿದರು. ಟೆಲಿಗ್ರಾಮ್ಸ್ ತಂತಿಗಳನ್ನು ಹಾಕಲಾಯಿತು. ಬೆಂಗಳೂರಿನಿಂದ ಜೋಲಾರ್ಪೇಟೆವರೆಗೆ ಏನು ಮಾಡಿದ್ರು ಅಂದರೆ ರೈಲು ಮಾರ್ಗವನ್ನು 1859ರಲ್ಲಿ ಮಾರ್ಕ್ಸ್ ಕಬ್ಬನ್ ಜಾರಿಗೆ ತಂದರು. ಇವರು ನಂತರವಾಗಿ ಏನು ಮಾಡ್ತಾರೆ ಅಂತಂದರೆ ಮೈಸೂರು ರಾಜ್ಯದ ಪ್ರಥಮ ರೈಲು ಇದಾಗಿತ್ತು. 1861ರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆಯನ್ನು ಇವರು ನೀಡಿದರು. ನೆಕ್ಸ್ಟ್ 1862ರಿಂದ 1870ರವರೆಗೆ ಲೂಯಿ ಬೆಂಥಾಮ್ ಬೌರಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾರೆ. ಇವರು ಸಹಿತ ಏನು ಮಾಡ್ತಾರೆ ಅಂತಂದ್ರೆ ಮುಖ್ಯ ಕಮಿಷನರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದರು. ಮೈಸೂರು ರಾಜ್ಯದ ಸಮಗ್ರ ಆಡಳಿತವನ್ನು ಪುನರ್ ಸಂಘಟಿಸಿದರು. ನಂದಿದುರ್ಗ ನಗರ ಅಷ್ಟಗ್ರಾಮಗಳನ್ನು ಆಡಳಿತದ ಘಟಕಗಳಾಗಿದ್ದವು. ಈ ಘಟಕಗಳ ಮೇಲ್ವಿಚಾರಣೆಯನ್ನು ಕಮಿಷನರ್ ಅವರು ನೋಡಿಕೊಳ್ಳುತ್ತಿದ್ದರು. ಇವರೇನು ಮಾಡಿದರು ವಿಶೇಷವಾಗಿ ಅಂತಂದರೆ ಭೂಕಂದಾಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿದ್ದರು. ಅದನ್ನು ಸುಧಾರಣೆ ಮಾಡೋ ಸಂಬಂಧ ಭೂಕಂದಾಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಜಾರಿಗೆ ತಂದರು. ಪೊಲೀಸ್ ವ್ಯವಸ್ಥೆಯನ್ನು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಸಂಘಟನೆಯನ್ನು ಮಾಡಿದರು. ನಾವು ನೋಡಬೇಕು ಏನಪ್ಪ ಅಂತಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಂದಿಗೆ ಶಿಕ್ಷಣದಲ್ಲಿ ಸುಧಾರಣೆಗಳನ್ನ ಜಾರಿಗೆ ತರಿಸಲು 1870ರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆ ನೀಡಿ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿದಂಥವ್ರು ಯಾರಪ್ಪ ಅಂತ ಕೇಳಿದರೆ ಲೂಯಿ ಬೆಂಥಾಮ್ ಬೌರಿಂಗ್ ಅಂತ ಎತ್ತಿಕೊಂಡು ನಾವು ಕರಿತೀವಿ. ನೆಕ್ಸ್ಟ್ ಬಂದವರೇ 10ನೇ ಜಯಚಾಮರಾಜ ಅಥವಾ 10ನೇ ಚಾಮರಾಜ ಒಡೆಯರ್. ಬ್ರಿಟಿಷರು ಮೂಲತಃವಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆಗೆ ಈ ಮೈಸೂರು ಒಡೆಯರ ಮನೆತನವನ್ನು ಕಮಿಷನರ್ ಆಳ್ವಿಕೆಗೆ ಒಳಪಡಿಸಿದ್ರು. ಅದಾದ ನಂತರ ಪುನಃ ಏನು ಮಾಡ್ತಾರೆ ಅಂತಂದ್ರೆ
10ನೇ ಚಾಮರಾಜ ಒಡೆಯರವರು ಅಧಿಕಾರಕ್ಕೆ ಬಂದಾಗ ಒಡೆಯರವರಿಗೆ ಬ್ರಿಟಿಷರು ಮತ್ತೆ ತಮ್ಮ ರಾಜ್ಯವನ್ನು ಪುನರ್ವಹಿಸಿಕೊಟ್ರು. ಇದನ್ನು ಪುನರ್ಧಾನ ಅಂತ ತಿಳ್ಕೊಂಡು ಮಾಡ್ತಾರೆ ಅಂದರೆ ಕರೀತಾರೆ. 1881ರಲ್ಲಿ 10ನೇ ಚಾಮರಾಜ ಒಡೆಯರು ಬ್ರಿಟಿಷರಿಗೆ ಪುನಃ ರಾಜ್ಯವನ್ನು ಬಿಟ್ಕೊಟ್ರು. ಈ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ 10ನೇ ಚಾಮರಾಜ ಒಡೆಯರಿಗೆ 1881ರಲ್ಲಿ ಅಧಿಕಾರವನ್ನು ಮತ್ತೇನು ಮಾಡ್ತಾರೆ ಕೊಟ್ಟರು. ಶೇಷಾದ್ರಿ ಅಯ್ಯರ್ ದಿವಾನರಾಗಿ ಕಾರ್ಯನಿರ್ವಹಿಸಿದರು. 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ 1881 ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿ ತಂದವರು ಯಾರಪ್ಪ ಅಂತ ಕೇಳಿದರೆ 10ನೇ ಚಾಮರಾಜ ಒಡೆಯರ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರು 10ನೇ ಚಾಮರಾಜ ಒಡೆಯರ ಕಲ್ಕತ್ತಾಗೆ ತೆರಳಿದ್ದಾಗ ಅಲ್ಲಿ ಅವರ ಅನಾರೋಗ್ಯದಿಂದ ನಿಧನ ಹೊಂದಿದಂತಹ ನಂತರದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಧಿಕಾರವನ್ನು ಬಂದರು. ಇವರ ಕೇವಲ 11 ವರ್ಷದ ಬಾಲಕನಾಗಿದ್ದಾಗ ಇವರ ತಾಯಿ ಕೆಂಪು ನಂಜಮ್ಮಣ್ಣಿಯವರು ಆಡಳಿತವನ್ನು ನಡೆಸ್ಕೊಂಡು ಹೊಂಟರು. 1902ರಿಂದ ನಾಲ್ವಡಿ ಕೃಷ್ಣರಾಜ ಅವರು ನೇರ ಆಳ್ವಿಕೆ ಆರಂಭವಾಯಿತು. ಉತ್ತಮ ಶಿಕ್ಷಣ ಪಡೆದ ಇವರು ಮೈಸೂರು ಸಂಸ್ಥಾನ ತಮ್ಮ ಸುದೀರ್ಘ ಆಳ್ವಿಕೆಯ ಅವಧಿಯಲ್ಲಿ ಮಾದರಿ ಸಂಸ್ಥಾನವಾಗಿ ರೂಪಿಸಿದರು. ಇವರು ಏನಾಗಿದ್ದರು ಅಂತಂದ್ರೆ ಇವರು ಅಧಿಕಾರಕ್ಕೆ ಬಂದಾಗ ಕೇವಲ 11 ವರ್ಷ ಪ್ರಾಯದವರಾಗಿದ್ದರು. ಇದನ್ನು ನೋಡಿರ್ತಕ್ಕಂಥ ಇವರ ತಾಯಿ ಕೆಂಪು ನಂಜಮ್ಮಣ್ಣಿ ಈ 11 ವರ್ಷದ ಬಾಲಕನಾಗ್ಯಾನ, ಇವನಿಗೆ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಬಿಟ್ರೆ ವೈರಿಗಳು ಇವ್ರ ಮೇಲೆ ದಾಳಿನ ಮಾಡ್ತಾರೆ ಅಂತ ತಿಳ್ಕೊಂಡು ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ತನ್ನ ತಾಯಿಯಾಗಿರ್ತಕ್ಕಂತಹ ಕೆಂಪು ನಂಜಮ್ಮಣ್ಣಿ ನಡೆಸ್ಕೊಂಡು ಹೋದರು. ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಇವರು ದೂರದೃಷ್ಟಿ ಉಳ್ಳವರಾಗಿದ್ದರು. ದೀನದಲಿತರ ಬಗ್ಗೆ ಕಳಕಳಿಯನ್ನು ಹೊಂದಿದವರಾಗಿದ್ದರು. ಸಮಾಜದ ಎಲ್ಲ ವರ್ಗದವರಿಗೂ ಆಡಳಿತದಲ್ಲಿ ಅವಕಾಶವನ್ನು ಕಲ್ಪಿಸುವ ಸಲುವಾಗಿ ಮಿಲ್ಲರ್ ಆಯೋಗವನ್ನು ಜಾರಿಗೆ ತಂದರು. ಮಿಲ್ಲರ್ ಆಯೋಗ ಅಂತಂದರೆ ಎಲ್ಲ ಒಂದು ಆ ಭಾಗದಲ್ಲಿರ್ತಕ್ಕಂಥ ಜನಗಳನ್ನು ಕ್ರೋಢೀಕರಣಗೊಳಿಸಿ ಅವರಿಗೆ ಆಡಳಿತದಲ್ಲಿ ಅವಕಾಶವನ್ನು ಕೊಟ್ಟರು. ಇವರು ಏನೇನು ಪ್ರಮುಖವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು JN ಟಾಟಾ ಅವರೊಂದಿಗೆ ಬೆಂಗಳೂರಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು 371 ಎಕರೆ ಭೂಮಿ 5 ಲಕ್ಷಕ್ಕೂ ಅಧಿಕ ಮೊತ್ತದ ಹಣವನ್ನು ಸಹಾಯ ಮಾಡ್ತಾರೆ. ಅಂದಿನ ಅವಧಿಯೊಳಗೆ 371 ಎಕರೆಯನ್ನು ಭೂಮಿಯನ್ನು ಕೊಟ್ಟರು. 5 ಲಕ್ಷಕ್ಕೂ ಹೆಚ್ಚಿನ ಮೊತ್ತವನ್ನು JN ಟಾಟಾ ಅವರಿಗೆ ಏನು ಮಾಡಿದ್ರು ಅಂದರೆ ಕೊಟ್ಟರು. 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶವನ್ನು ಕಲ್ಪಿಸಿದರು. ಇಂದಿನ ಮೈಸೂರು ಅರಮನೆ 1910ರಲ್ಲಿ ಪೂರ್ಣಗೊಳಿಸಿದರು. KRS ಅಣೆಕಟ್ಟೆ ನಿರ್ಮಾಣ ಮಾಡಿಸುವುದರ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು. ಕೃಷಿ ಅಭಿವೃದ್ಧಿಪಡಿಸುವುದೆಂತನೇ ಅಂದ್ರೆ ಅಲ್ಲಿ ಅಣೆಕಟ್ಟೆಗಳು ನಿರ್ಮಾಣ ಆಗಬೇಕು, ಅಲ್ಲಿ ಆ ಕೆರೆಯಲ್ಲಿ ಬಂದು ನೀರು ಬೀಳಬೇಕು. ಇಲ್ಲಿಂದ ಏನಾಗ್ತಿತ್ತಪ್ಪ ಅಂತಂದರೆ ಉತ್ತಮವಾದಂಥ ಕೃಷಿ ವ್ಯವಸ್ಥೆ ಜಾರಿಗೊಳ್ತಿತ್ತು. ಇಂತಹ ಒಂದು ಹಲವಾರು ವಿವಿಧ ವಿಶೇಷ ವಿನೂತನ ಯೋಜನೆಗಳ ಜಾರಿಗೆ ತಂದವರು 10ನೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಅಭ್ಯುದಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ನೀಡುವ ಆದ್ಯತೆಯನ್ನು ಹೊರಡಿಸಿದರು. ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತದಾನದ ಮತಾಧಿಕಾರದ ನೀಡಲು ಅನುವು ಮಾಡಿಕೊಟ್ಟರು. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಶಿಕ್ಷಣ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಬ್ಯಾಂಕ್ ಮೊದಲಾದ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಮಾರ್ಗದರ್ಶಿ ಆದರು ಮತ್ತು ಪ್ರೇರಕ ಶಕ್ತಿಯಾಗಿ ನಿಂತರು. ಅವರು ದೂರದೃಷ್ಟಿಯ ಆಲೋಚನೆಗಳಿಗೆ ಕ್ರಿಯಾರೂಪವನ್ನು ಕೊಡಲು ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಗತಿಗೆ ನೆರವಾಗಬಲ್ಲ ಪ್ರತಿಭಾವಂತರನ್ನು ದಿವಾನರನ್ನಾಗಿ ನೇಮಿಸಿದರು. ಅವರಲ್ಲಿ ಪ್ರಮುಖವಾಗಿ SRM ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡು ಕರಿತೀವಿ. ಆ SRM ವಿಶ್ವೇಶ್ವರಯ್ಯನವರು ಏನು ಮಾಡ್ತಾರೆ ಅಂತಂದರೆ ಅತ್ಯಂತ ಪ್ರತಿಭಾವಂತ ಮತ್ತು ಒಂದು ದೂರದೃಷ್ಟಿ ಉಳ್ಳಂತಹ ಒಬ್ಬ ಇಂಜಿನಿಯರ್ ಆಗಿದ್ದರು. ಸರ್ ಮಿರ್ಜಾ ಇಸ್ಮಾಯಿಲ್ ಸಹಿತ ಪ್ರಮುಖರಾಗಿದ್ದರು. ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಸಂಸ್ಥಾನ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯ ಎಂದೇ ಬಣ್ಣಿಸಿದರು. ನಾಲ್ವಡಿ ಅವರನ್ನು ಏನು ಮಾಡ್ತಿದ್ರಪ್ಪ ಅಂತಂದರೆ ರಾಜಶ್ರೀ ಎಂಬತಕ್ಕಂತಹ ಒಂದು ಮಾತಿನಿಂದ, ಒಂದು ಬಿರುದಿನಿಂದ ಅವರನ್ನು ಏನು ಮಾಡ್ತಿದ್ರು, ಕರಿತಾ ಇದ್ದರು. 20ನೇ ಶತಮಾನದ ಪೂರ್ವ ಭಾಗದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರಂತಹ ಮತ್ತೊಬ್ಬ ಪ್ರಬುದ್ಧ ಸಂಸ್ಥಾನಿಕ ರಾಜ ಭಾರತದಲ್ಲಿಯೇ ಇರಲಿಲ್ಲ. ಹೀಗಾಗಿ ಈ ಮೈಸೂರು ಅರಮನೆಯ ಚಿತ್ರವನ್ನು ನಾವು ನೋಡ್ಬೋದು. ಇದು 1910ರಲ್ಲಿ ಕಟ್ಟಲಾಯಿತು. ಇದಕ್ಕೂ ಮೊದಲಿದ್ದ ಮರದ ಒಂದು ಅರಮನೆ ಅಗ್ನಿಗೆ ಆಹುತಿಯಾಗಿ ಭಸ್ಮಗೊಂಡಿತ್ತು. ಹೊಸ ಅರಮನೆಯ ನಿರ್ಮಾಣದಾಯಕ್ಕೆ ದೇಶ ವಿದೇಶಗಳಿಂದ ಕುಶಲಕರ್ಮಿಗಳು ಬಂದಿದ್ದರು. ಅರಮನೆಯ ಸಭಾಂಗಣವನ್ನು ದರ್ಬಾರ್ ಹಾಲ್ ಮತ್ತು ಪ್ರಸಿದ್ಧ ಚಿತ್ರಕಲಾ ರಾಜ ವೀರವರ್ಮ ಶೃಂಗರಿಸಿದರು. ಕೃಷ್ಣರಾಜ ಸಾಗರ KRS ಅಣೆಕಟ್ಟು ನಿರ್ಮಿಸುವ ನಾಲ್ವಡಿ ಕೃಷ್ಣರಾಜ ಹಣಕಾಸಿನ ಸಮಸ್ಯೆ ಉಂಟಾಯಿತು. ಆಗ ರಾಜ ಪರಿವಾರದವರ ಚಿನ್ನಾಭರಣವನ್ನು ಬಾಂಬೆಯ ಚಿನಿವಾರಪೇಟೆಯಲ್ಲಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಅಣೆಕಟ್ಟಿನ ಕೆಲಸವನ್ನು ಪೂರ್ಣಗೊಳಿಸಿದಂತಹ ಅತ್ಯಂತ ಮಹನೀಯ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇನ್ನು SRM ವಿಶ್ವೇಶ್ವರಯ್ಯ ಅಂತ ಬರ್ತಪ್ಪ ಅಂತಂದ್ರೆ ನಾವು ನೋಡ್ಬೋದು. ಆಧುನಿಕ ಮೈಸೂರಿನ ಶಿಲ್ಪಿ ನಿರ್ಮಾತೃ ಅಂತ ತಿಳ್ಕೊಂಡು ಏನು ಮಾಡ್ತೀವಿ, SRM ವಿಶ್ವೇಶ್ವರಯ್ಯ 1912ರಿಂದ 1918ರವರೆಗೆ ಅಲ್ಲಿ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ.
ಪ್ರತಿಭಾವಂತ ಇಂಜಿನಿಯರ್ ಆಗಿದ್ದಂಥ ಇವರು ಪ್ರಮುಖ ಇಂಜಿನಿಯರ್ ಆಗಿ ಸಹಿತ ಕಾರ್ಯವನ್ನು ನಿರ್ವಹಿಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವರನ್ನು 1912ರಲ್ಲಿ ಮೈಸೂರು ದಿವಾನರನ್ನಾಗಿ ನೇಮಿಸಲಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮುನ್ನೋಟಕ್ಕೆ ಅನುಗುಣವಾಗಿ ಇವರು ಕಾಲದಲ್ಲಿ ಮೈಸೂರು ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯವರ ಕಾಲದಲ್ಲಿ. ಕೈಗಾರಿಕರಣವಿಲ್ಲವೇ ವಿನಾಶ ಎಂಬುದು ವಿಶ್ವೇಶ್ವರಯ್ಯವರ ಪ್ರಸಿದ್ಧ ಘೋಷಣೆಯಾಗಿತ್ತು. ಭದ್ರಾವತಿಯಲ್ಲಿ ಕಬ್ಬಿನ ಕಾರ್ಖಾನೆ, ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ಕೇಂದ್ರ ಕೈಗಾರಿಕಾ ಕಾರ್ಯಾಗಾರ, ಚರ್ಮ ಹದ ಮಾಡುವ ಕಾರ್ಖಾನೆ, ಲೋಹದ ಕೈಗಾರಿಕೆ ಆರಂಭಿಸಿದರು. ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಲು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸನ್ನು ಸ್ಥಾಪನೆ ಮಾಡಲಾಯಿತು. ವ್ಯಾಪಾರ ವಾಣಿಜ್ಯಗಳ ಅಭಿವೃದ್ಧಿಗಾಗಿ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇದು ಕೈಗಾರಿಕೀಕರಣವನ್ನು ಮಾಡಿರಿ, ಇಲ್ಲವಾದರೆ ನೀವು ವಿನಾಶವನ್ನು ಕಾಣ್ತೀರಿ ಅಂತ ತಿಳ್ಕೊಂಡು ಘೋಷಣೆಯನ್ನು ಕೊಟ್ಟಂಥವ್ರು ಇವರು. ಮೈಸೂರು ಚೇಂಬರ್ ಆಫ್ ಕಾಮರ್ಸನ್ನು ಸ್ಥಾಪನೆ ಮಾಡ್ತಾರೆ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸನ್ನು ಸ್ಥಾಪನೆ ಮಾಡಿದರು. ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ, ಚರ್ಮ ಹದೆ ಮಾಡುವ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರೆ, ಕಬ್ಬಿಣದ ಕಾರ್ಖಾನೆ, ಗಂಧದ ಎಣ್ಣೆ ಕಾರ್ಖಾನೆ, ಸಾಬೂನು ಕಾರ್ಖಾನೆ. ಶಿಕ್ಷಣದ ಮೇಲೆ ಅತ್ಯಂತ ಹೆಚ್ಚಿನ ಪ್ರೀತಿ ಮತ್ತು ಅವಲಂಬಿತರಾಗಿದ್ದರು ಸರ್ ಎಂ ವಿಶ್ವೇಶ್ವರಯ್ಯವರು. ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸಿದರು. ತಾಂತ್ರಿಕ ಶಿಕ್ಷಣಕ್ಕೆ ಮಹತ್ವ ನೀಡಲಾಯಿತು. ಬೆಂಗಳೂರಿನಲ್ಲೇ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯೊಂದನ್ನು ಸ್ಥಾಪಿಸಿದರು. ಅದೇ ಏನಾಯ್ತಪ್ಪ ಅಂತಂದರೆ 1916ರಲ್ಲಿ ಸ್ಥಾಪಿಸಿದ ಮುಂದೆ ಮೈಸೂರು ವಿಶ್ವವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಸಾಧನೆ ಆಯಿತು. 1915ರಲ್ಲಿ ನಾವು ಈಗೇನು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾವು ಸ್ಥಾಪನೆ ಮಾಡಿದಂಥ ಉದ್ದೇಶ ಆ ಒಂದು ಮಹನೀಯರಿಗೆ ಸಲ್ತದ. 1915ರಲ್ಲಿ ಬೆಂಗಳೂರಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದರು. KRS ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣದ ಕಾರ್ಯವನ್ನು ಹೊಣೆ ಹೊತ್ತಂಥವರು ವಿಶ್ವೇಶ್ವರಯ್ಯನವರಾಗಿದ್ದರು. 1932ರ ಹೊತ್ತಿಗೆ ಪೂರ್ಣಗೊಂಡಿತು. ಮೈಸೂರು ಅರಸೀಕೆರೆ, ಬೋರಿಂಗ್ಪೇಟೆ, ಕೋಲಾರ ರೈಲ್ವೆ ಮಾರ್ಗಗಳನ್ನು ಹಾಕಲಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಲವು ದೂರದರ್ಶಿತ್ವದ ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯಗೊಳಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರಾಗಿದ್ದರು. ಅಂತಿಮವಾಗಿ 1918ರಲ್ಲಿ ದಿವಾನ ಪದವಿಗೆ ರಾಜೀನಾಮೆ ನೀಡಿದರು. ಬ್ರಿಟಿಷ್ ಸರ್ಕಾರ ಇವರ ಸೇವೆಗಾಗಿ ಸರ್ ಎಂಬತಕ್ಕಂಥ ಬಿರುದನ್ನು ಕೊಟ್ಟಿತು. 1955ರಲ್ಲಿ ಭಾರತ ಸರ್ಕಾರ ಇವರಿಗೆ ಭಾರತ ರತ್ನ ಎಂಬ ಪ್ರಶಸ್ತಿ ನೀಡು ಗೌರವವನ್ನು ವಹಿಸಿತು. ಹೀಗಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ಯಾರ. ಇಲ್ಲಿ ನಾವು ಚಿತ್ರದಲ್ಲಿ ಏನು ಗಮನಿಸ್ಬೋದಪ್ಪ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈಸೂರು, ಕೃಷ್ಣರಾಜ ಅಣೆಕಟ್ಟು ಇವೆಲ್ಲವೂ ಸಹಿತ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಕೊಟ್ಟಂತಹ ಬಳುವಳಿ ಅಂತ ನಾವು ಕರಿಬೋದು. ಇನ್ನು ಮಿರ್ಜಾ ಇಸ್ಮಾಯಿಲ್ 1926ರಿಂದ 41ರವರೆಗೆ ಸೇವೆಗೈದಂತಹ ಮಹಾನ್ ವ್ಯಕ್ತಿ. ಮಿರ್ಜಾ ಇಸ್ಮಾಯಿಲ್ರನ್ನು ಸಹಿತ ಆಧುನಿಕ ಮೈಸೂರಿನ ನಿರ್ಮಾಪಕರಲ್ಲೊಬ್ಬರು ಎಂಬತಕ್ಕಂಥ ಪರಿಗಣಿಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಆಶಯದಂತೆ ಇವರು ಕೈಗಾರಿಕರಣದ ಮಹತ್ವವನ್ನು ಪ್ರೋತ್ಸಾಹವನ್ನು ಕೊಟ್ಟರು. ಕೈಗಾರಿಕರಣ ಆರಂಭಿಸಿದರು. ಬೆಂಗಳೂರಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಗಾಜಿನ ಕಾರ್ಖಾನೆ, ಪಿಂಗಾಣಿ ಕಾರ್ಖಾನೆ, ಮತ್ತು ಬೆಂಗಳೂರಿನ ಬೆಳಗೋಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ, ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆ, ಭದ್ರಾವತಿಯಲ್ಲಿ ಉಕ್ಕು ಮತ್ತು ಕಾಗರ ಕಾರ್ಖಾನೆ ಇವರನ್ನು ಸ್ಥಾಪನೆ ಮಾಡ್ತಾರೆ. ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಾಣಿಸಿದವರು ಇಂಥವ್ರು. ಇವರು ಆಕಾಶವಾಣಿ ಕೇಂದ್ರಗಳನ್ನ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾರೆ. ಆಕಾಶವಾಣಿ ಪ್ರಾರಂಭ ಆಗಿದ್ದು ಯಾರಿಂದಪ್ಪ ಅಂತಂದರೆ ಈ ಮಿರ್ಜಾ ಇಸ್ಮಾಯಿಲ್ ಎಂಬತಕ್ಕಂತಹ ದಿವಾನರಿಂದ. ಇನ್ನು ಬದನಾಳದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವರು ಖಾದಿ ಉತ್ಪಾದನೆ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇರ್ವಿನ್ ಕಾಲುವೆ ನಿರ್ಮಿಸಿ ಅಲ್ಲಿ ಪ್ರಮುಖವಾಗಿ ಕೃಷಿ ನೀರನ್ನು ಒದಗಿಸಲಾಯಿತು. ಮೈಸೂರಿನ ಹೂತೋಟಗಳು ಮತ್ತು ಬೃಂದಾವನಗಳ ಉದ್ಯಾನವನ ನಗರವನ್ನು ನಿರ್ಮಿಸಿದರು. ಕೃಷ್ಣರಾಜ ಸಾಗರ ಜಲಾಶಯದ ಒಂದು ಹಿಂಭಾಗದಲ್ಲಿ ಬೃಂದಾವನ ನಗರವನ್ನು ಉದ್ಯಾನವನ್ನು ನಿರ್ಮಾಣ ಮಾಡ್ತಾರೆ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ನರರೋಗ ಚಿಕಿತ್ಸಾ ಒಂದು ಕೇಂದ್ರ ನಿಮಾನ್ಸ್ ಇದನ್ನು ಬೆಂಗಳೂರೊಳಗೆ ಸ್ಥಾಪನೆ ಮಾಡ್ತಾರೆ. ಕೋಲಾರದಲ್ಲಿ ನರಸಿಂಹರಾಜ ಆಸ್ಪತ್ರೆ, ಶಿವಮೊಗ್ಗದಲ್ಲಿ ಮೆಗ್ಗಾನ್ ಆಸ್ಪತ್ರೆ, ಮೈಸೂರಿನಲ್ಲಿ ವಾಣಿವಿಲಾಸ ಆಸ್ಪತ್ರೆ ಇವರ ಒಂದು ಕಾಲದಲ್ಲಿ ಆರಂಭ ಆಗಿದ್ದು ಅಂತ ನಾವು ಕರಿಬಹುದು. ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ ಪ್ರಾಥಮಿಕ ಶಿಕ್ಷಣ ಕಾಯ್ದೆಯನ್ನು ಜಾರಿಗೊಳಿಸಿದರು. ಖಾಸಗಿ ಶಾಲೆಗಳಿಗೆ ಅನುದಾನವನ್ನು ನೀಡಲಾಯಿತು. ಪ್ರೌಢಶಾಲೆಯಲ್ಲಿ ಕನ್ನಡ ಮಾಧ್ಯಮದ ವಿಷಯವನ್ನು ಆರಂಭಿಸಲಾಯಿತು. ಹೀಗೆ ಮೈಸೂರು ಅಭಿವೃದ್ಧಿಪಡಿಸುವಲ್ಲಿ ಮಿರ್ಜಾ ಇಸ್ಮಾಯಿಲ್ರು ಮಹತ್ವದ ಪಾತ್ರವನ್ನು ವಹಿಸಿದರು. ಹೀಗಾಗಿ ಏನು ಮಾಡ್ತಾರೆ ಅಂತಂದ್ರೆ ಮಿರ್ಜಾ ಇಸ್ಮಾಯಿಲ್ರು ಅತ್ಯಂತ ವಿನೂತನವಾಗಿರ್ತಕ್ಕಂಥ ಕಾರ್ಯಗಳನ್ನು ನಡೆಸ್ಕೊಂಡು ಹೊಂಟರು. ಭಾರತದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಒಕ್ಕೂಟದಲ್ಲಿ ಮೈಸೂರು ಸಂಸ್ಥಾನ ಸೇರಬೇಕೆಂದು KC ರೆಡ್ಡಿ ನೇತೃತ್ವದಲ್ಲಿ ಅರಮನೆ ಸತ್ಯಾಗ್ರಹ ಆರಂಭವಾಯಿತು. ಈ ಸತ್ಯಾಗ್ರಹದ ಫಲವಾಗಿ ಜಯಚಾಮರಾಜ ಒಡೆಯರು ಭಾರತ ಒಕ್ಕೂಟವನ್ನು ಸೇರಲು ಸಮ್ಮತಿಸಿದರು. ಪರಿಣಾಮವಾಗಿ KC ರೆಡ್ಡಿಯವರ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ KC ರೆಡ್ಡಿಯವರ ನೇತೃತ್ವದಲ್ಲಿ 1947 ಅಕ್ಟೋಬರ್ 24ರಂದು ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು.
ಈ ಜವಾಬ್ದಾರ ಅಸ್ತಿತ್ವಕ್ಕೆ ಬಂದಾಗ ಜಯಚಾಮರಾಜ ಒಡೆಯರವರು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಕೆ ಸಿ ರೆಡ್ಡಿಯವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಇಷ್ಟೆಲ್ಲ ವರದಿಗಳು ನೋಡ್ಕೋತ ಬಂದಾಗ ಯಾವೆಲ್ಲ ರೀತಿಯಾಗಿ 3ನೇ ಕೃಷ್ಣರಾಜ ಒಡೆಯರವರು ಈ ಟಿಪ್ಪು ಸುಲ್ತಾನ್ನ ಮರಣಾನಂತಿಗೆ ಅಧಿಕಾರವನ್ನು ವಹಿಸ್ಕೊಂಡ್ರು. ಇವರು ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ಕೊಂಡು ಹೊಂಟರು. ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಪ್ರಮುಖವಾಗಿ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಜಾರಿಗೆ ತಂದರು. ಮಾರ್ಕ್ಸ್ ಕಬ್ಬನ್ ಮತ್ತು ಲೂಯಿ ಬಂತಾಮ್ ಬೌರಿಂಗ್ ಇವರು ಕಾರ್ಯವನ್ನು ನಿರ್ವಹಿಸಿದಾದಮೇಲೆ ಮತ್ತೆ ಬ್ರಿಟಿಷ್ ಸರ್ಕಾರ ಯಾರಿಗೆ ಒಂದು ಒಡೆಯರ್ ಅಂತ 10ನೇ ಚಾಮರಾಜ ಒಡೆಯರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಇವರ ಮರಣಾನಂತರ 4ನೇ ಕೃಷ್ಣರಾಜ ಒಡೆಯರ್ ಪ್ರಮುಖ ಸಾಧನೆಗಳನ್ನ ಮಾಡಿಕೊಂಡ್ರು. ಇವರ ಅವಧಿಯಲ್ಲಿ ದಿವಾನರನ್ನು ಮತ್ತು ನೇಮಕ ಮಾಡಿಕೊಂಡ್ರು. ಅವುಗಳಲ್ಲಿ ಪ್ರಮುಖ ದಿವಾನ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಅಂತ ತಿಳ್ಕೊಂಡು ಬಂದು ಇಲ್ಲಿಗೆ ಏನಾಯ್ತಪ್ಪ ಮಿರ್ಜಾ ಇಸ್ಮಾಯಿಲ್ ಕಾಲಾವಧಿಯೊಳಗೆ ಅಲ್ಲಿ 1947 ಅಕ್ಟೋಬರ್ 24ರಂದು ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಕೆ ಸಿ ರೆಡ್ಡಿಯವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾದರು. ಜಯಚಾಮರಾಜೇಂದ್ರ ಒಡೆಯರ್ ಅವರು ಕರ್ನಾಟಕದ ಮೊದಲ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ಇಲ್ಲಿಗೆ ಏನಾಗ್ತದೆ ಅಂತಂದರೆ ಈ ಅವಧಿ ಮುಕ್ತಾಯವಾಗಿ ಮುಂದಿನ ಅವಧಿಯಲ್ಲಿ ಹೊಸ ಅಧ್ಯಾಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.